ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿತ್ರಭಾನು ಅಡಿಗೆ. ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಸೊ ಇವತ್ತು ರೆಸ್ಟೋರೆಂಟ್ ಶೈಲಿಯಲ್ಲಿ ಹೇಗೆ ಹೈದರಾಬಾದಿ ಬಿರಿಯಾನಿನ ಮಾಡೋದು ಅಂತ ನಮ್ಮ ಸ್ಟೈಲಲ್ಲಿ ನಾವು ಹೇಳಿ ತೋರಿಸ್ತಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದರೊಂದು ಸ್ವಲ್ಪ ಎಣ್ಣೆ ಅಂದರೆ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದು 7ರಿಂದ 8 ದೊಡ್ಡ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಸಪ್ರೇಟಾಗಿ ನಾವು ತೆಗೆದಿಡಬೇಕು. ತೆಗೆದಿಟ್ಟಾದಮೇಲೆ ಅದೇ ಬಾಣಲಿಯಲ್ಲಿ ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ನಾವು ಅದರಲ್ಲಿ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಾದಮೇಲೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ಚಿಕನ್ನ ನಾವೀಗ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇವತ್ತು ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಬಂದಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಗ್ರೇವಿ ರೀತಿಯಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಮಾಡೋದಕ್ಕೆ ಈಗ ಚಕ್ಕೆ, ಲವಂಗ, ಸೋಂಪು, ಯಾಲಕ್ಕಿ ಇದನ್ನೆಲ್ಲ ಹಾಕಿ ಅದ್ರ ಜೊತೆಗೆ ನಾವು ಕಲಿಸ್ಬಿಡೋಣ. ಕಲಿಸ್ಬಿಟ್ಟಾದಮೇಲೆ 2 ಟೀ ಸ್ಪೂನ್ ಚಿಕನ್ ಮಸಾಲ, 2 ಟೀ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು 2 ಟೀ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಗ್ರೇವಿ ರೀತಿಯಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ತೋರಿಸ್ತಿರೋ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ ಯು. ಬಟ್ ಆದರೆ ಸಬ್ಸ್ಕ್ರೈಬರ್ಸೇ ಇನ್ಕ್ರೀಸ್ ಆಗ್ತಾಯಿಲ್ಲ. ತುಂಬಾ ಡಿಮೋಟಿವೇಟ್ ಆಗ್ತಿದೆ. ಬಟ್ ಆದ್ರೂ ಬಿಡಬಾರ್ದು ಅಂಥೇಳಿ ಮಾಡ್ತಿದ್ದೀವಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಲೈಕ್ಸ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ. ನಾವು ಆಗ್ತಿರೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫೈ ಆಗುತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ 1 ಕಪ್ ಕರ್ಡು ಮತ್ತು 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ತಟ್ಟಿ ಮುಚ್ಚಿಟ್ಬಿಡೋಣ. ಫ್ರೆಂಡ್ಸ್, ನಾನು ಬಿರಿಯಾನಿ ಮಾಡೋದಕ್ಕೆ ನಾರ್ಮಲಾಗಿ ನಮ್ಮ ಮನೆಯಲ್ಲೇ ಯೂಸ್ ಮಾಡುವಂತಹ ಒಂದು ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದರಲ್ಲಿ ಮಸಾಲೆಗಳು ಅಂದರೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಸೋಂಪನ್ನು ಹಾಕ್ಕೊಂಡು ಆ ನೀರೊಳಗಡೆ ನೀರು ಕಾದಿದ ತಕ್ಷಣ ನಾವು ನೆನೆಸಿಟ್ಟಿರೋ ಅಕ್ಕಿನ ಅದ್ರ ಜೊತೆಗೆ ಹಾಕ್ಕೊಂಡು ಒಂದು ಅರ್ಧ ಬೇಯೋ ರೀತಿಯವರೆಗೂ ನಾವು ಬೇಯಿಸ್ಕೋಬೇಕು. ಅದ್ರ ಜೊತೆಗೆ ನಾವು ತುಪ್ಪ ಇಲ್ಲಾಂದರೆ ಎಣ್ಣೆನ ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೋದು. ಅನ್ನ ಆದಮೇಲೆ ಈಗ ನಾವು ಗ್ರೇವಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದ್ರ ಮೇಲೆ ಈ ರೀತಿ ಲೇಯರಾಗಿ ಹಾಕೊಂಬರಬೇಕು. ಅಂದರೆ ಇವಾಗ ನೋಡಿ, ಈ ರೀತಿಯಾಗಿ ಅಂದರೆ ಕಲಿಸ್ಬಿಡ್ಬಿಡಬಾರ್ದು, ಲೇಯರಾಗಿ ಫಾರ್ಮ್ ಮಾಡಿಸ್ಬೇಕು. ಅದಾದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನ, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಜೊತೆಗೆ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಇನ್ನೊಂದು ಲೇಯರ್ ಅದೇ ರೀತಿ ನಾವು ಪ್ರಿಪೇರ್ ಮಾಡಬೇಕು. ಅಂದರೆ ಒಂದು 2ರಿಂದ 3 ಲೇಯರ್ ಈ ರೀತಿ ಅನ್ನನ ನಾವು ಜೋಡಿಸ್ಬಿಟ್ಟು ಫೈನಲ್ ಲೇಯರ್ ಆದಮೇಲೆ ಈ ರೀತಿ ಫುಡ್ ಕಲರ್ನ ಅದ್ರ ಮೇಲೆ ಹಾಕಿಬಿಡಬೇಕು. ಒಂದು 10ರಿಂದ 15 ನಿಮಿಷ ನಾವು ಅದನ್ನು ದಮ್ ರೀತಿಯಾಗಿ ಕ್ಲೋಸ್ ಮಾಡಿ ಇಡಬೇಕು. ಆನಂತರ ನಾವು ತೆಗೆದು ನೋಡಿದಾಗ ನಮಗೆ ರುಚಿಯಾದ ರೆಸ್ಟೋರೆಂಟ್ ಶೈಲಿಯಲ್ಲಿ ಸಿಗುವಂತಹ ಹೈದರಾಬಾದಿ ಬಿರಿಯಾನಿನ ನಾವು ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.